ಹಲೋ ಫ್ರೆಂಡ್ಸ್, ನಾನು ಇವತ್ತು ಸಜ್ಜಿಗೆ ಹೋಳಿಗೆ ಮಾಡ್ತಾಯಿದ್ದೀನಿ. ಈಗ ಬೆಲ್ಲ ರವೆ ಹಾಕಿ ಹೋಳಿಗೆ ಮಾಡ್ತಾಯಿದ್ದೀನಿ. ಇದು ಕೇಸರಿ ರವೆ, ದಪ್ಪ ರವೆ ಸಿಗ್ತದಲ್ಲ ಕೇಸರಿ ರವೆ, ಅದು ಇದು ಸ್ವಲ್ಪ ಕುದಿಯಲು ಬಿಡೋಣ. ನಾವು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಇರ್ತದೆ, ಹೀಗಾಗಿ ಇದಕ್ಕೆ ತುಸುನೇ ಹಾಕೊಳ್ಳೋಣ. ನಾವು ಇದು ಬಾಯ್ಲ್ ಆಗೋಕೆ ಬಿಡೋಣ. ಇದರ ಮೇಲೆ ಮುಚ್ಚೋಣ. ನೋಡಿ, ಈಗ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕೋಣ. ಹೋಳಿಗೆ ಮಾಡೋಕ್ಕೆ ನಾದಿಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದು ಹಿಟ್ಟು. ಇದು ಜೀರಿಗೆ ಹಿಡಿತಿದ್ದು ಗೋಧಿ ಹಿಟ್ಟು. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ನೀಟಾಗಿ ಗಟ್ಟಿಯಾಗಿ ನಾದಿಕೊಳ್ಳೋಣ. ಇದನ್ನು ನೋಡಿ, ಈ ಥರ ಗಟ್ಟಿಯಾಗಿ ನಾದಬೇಕು. ಒಂದು 2 ಇದನ್ನು ಹೇಗೆ ಹೊಡಿಬೇಕು. ಇದಕ್ಕೆ ಅಂದರೆ ಹೋಳಿಗೆ ಮೆತ್ತಗೆ ಬರುತ್ತೆ. ಎಷ್ಟು ಮೆತ್ತಗೆ ನಾವು ನಾದ್ತಿರೋ, ಎಷ್ಟು ಹದವಾಗಿರುತ್ತೆ ಹಿಟ್ಟು, ಅಷ್ಟು ಮೆತ್ತಗೆ ಆಗುತ್ತೆ. ಹದಕ್ಕೆ ಹೀಗೆ ಬಡಿಬೇಕು. ನೋಡಿ, ಈಗ ಹೀಗೆ ಇದಂತ ಇದನ್ನು ಈಗ ಮುಚ್ಚಿ ಇಡೋಣ ನಾವು ಒಂದು 10 ನಿಮಿಷ. ನೋಡೋಣ ನಾವು ಈಗ. ಸಜ್ಜಿಗೆ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೇಡ ಸೊಪ್ಪು, ಏಲಕ್ಕಿ ಹಾಕೊಳ್ಳೋಣ ನಾವು. ನೋಡಿ, ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಏಲಕ್ಕಿ ಬೇಡ ಸೊಪ್ಪು, ಶುಂಠಿ ಹಾಕಿದ್ದೀನಿ. ಇದನ್ನು ನಾವು ಪ್ಲೇಟಿಗೆ ಹಾಕಿ ತಣ್ಣಗೆ ಮಾಡ್ಕೊಳ್ಳೋಣ. ಈಗ ಪ್ಲೇಟಿಗೆ ಹಾಕಿ ತಣ್ಣಗೆ ಮಾಡ್ಕೊಳ್ಳೋಣ. ತಣ್ಣಗೆ ಆಯ್ತಂದ್ರೆ ಉಂಡೆ ಎಲ್ಲ ಕಟ್ಟಲಿಕ್ಕೆ ಬರುತ್ತೆ. ಉಂಡೆ ಕಟ್ಟಿ ಹೋಳಿಗೆ ಮಾಡಬೇಕು. ನೋಡಿ, ಇದನ್ನು ಎಲ್ಲ ತಣ್ಣಗಾಗಿದೆ. ಇದನ್ನು ಚೆನ್ನಾಗಿ ಕಿವುಚಿ ಉಂಡೆಯನ್ನು ಕಟ್ಟೋಣ ನಾವು. ನಮಗೆ ಹೋಳಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಯನ್ನು ಕಟ್ಟೋಣ. ನೋಡಿ, ಈ ಥರ ಉಂಡೆ ಕಟ್ಕೊಳ್ಳೋಣ. ನೋಡಿ ಹೇಗಾಗಿದೆ ಅಂತ. ಹಿಟ್ಟು ಎಲ್ಲ ಮೆತ್ತಗೆ ನೆಂದಿದೆ. ಎಲ್ಲ ಹಿಟ್ಟು ಎಷ್ಟು ನೆಂದಿದೋ ಅಷ್ಟು ಹೋಳಿಗೆ ನೀಟಾಗಿ ಬರುತ್ತೆ. ಈಗ ನಾವು ಇದನ್ನು ಒಳ್ಳೆಯನ್ನು ಕಟ್ಟೋಣ. ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ನೋಡಿ, ಹೀಗೆ ಹೋಳಿಗೆ ಕಟ್ಟಲು ನಾವು ಉಂಡೆಗಳನ್ನು ತಯಾರು ಮಾಡಿ ಇಟ್ಟಿದ್ದೇನೆ. ನೋಡಿ, ಉಂಡೆಗಳನ್ನು ಇದನ್ನು ಒಂದೊಂದು ಉಂಡೆಯಾಗಿ ಹಾಕಿ ಅದನ್ನು ಲಟ್ಟಿಸೋಣ. ನೀಟಾಗಿ ತುಂಬಬೇಕು. ಇಲ್ಲಿ ನಾನು ಹೊಡಿತೇವೆ. ಇದು ಸಜ್ಜಿಗೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಹಾಗಾಗಿ ನಾವು ಹಿಟ್ಟು ಕೂಡ ಗಟ್ಟಿಯಾಗಿ ನಾದಬೇಕು. ಕಡಲೆಬೇಳೆದು ಪೂರ್ಣ ಏನಿರುತ್ತೆ ಸ್ವಲ್ಪ ಮೆತ್ತಗಿರುತ್ತೆ, ಹಾಗಾಗಿ ಅದನ್ನು ಸ್ವಲ್ಪ ಮೆತ್ತಗೆ ನಾದ್ಕೊಳ್ತೀವಿ. ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ತೀವಿ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಕೆಳಗಡೆ. ಚಿಕ್ಕದು ಬೇಕಾ ಚಿಕ್ಕದು, ತೊಡಬೇಕಾ ತೊಡೋದು. ನಮ್ಮ ಉಂಡೆ ಹೇಗಿರುತ್ತೆ ಆ ಸೈಜಿಗೆ ಆಗುತ್ತೆ. ನಾನು ಇದು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೇನೆ. ನೋಡಿ, ಈಗ ಅದನ್ನು ನಾವು ಬೇಯಿಸೋಣ ಬನ್ನಿ. ನೋಡಿ, ತವಿಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕೋಣ. ಬನ್ನಿ ಹಾಕೋಣ.
ಆಯಿಲ್ ಆಗಲೇ ಹಚ್ಚಿ ನಾನು ತಿಂದಿದ್ದೀನಿ. ಹಿಟ್ಟನ್ನು ಹಚ್ಚಿ ತಿಡ್ಬೋದು, ನಾನು ಆಯಿಲ್ ಹಚ್ಚಿ ತಿಂತಾ ಇದ್ದೇನೆ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಹಿಟ್ಟು ಹಚ್ಚಿ ತಿಡೋದು. ಅದಕ್ಕೆ ಹಿಟ್ಟನ್ನ ಎಣ್ಣೆ ಸ್ವಲ್ಪ ಹಚ್ತೀನಿ ನಿಮ್ಮ ಮೇಲೆ, ಯಾಕಂದರೆ ಎಣ್ಣೆ ಹಚ್ಚಿ ತಿಡೋದಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಹಚ್ಚೋದು. ನೋಡಿ ಕಾಯ್ತಾ ಇದ್ದೆ. ಈಗ ತಿರುಗಿ ಹಾಕೋಣ ನಾವು ಅದನ್ನು. ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ಕಾಯ್ತಾ ಇದೆ. ಇದು ನೀಟಾಗಿ ಉಬ್ಬಿ ಬಂದು ಬರುತ್ತೆ ನೋಡಿ. ಹಾಕೊಳ್ಳೋಣ ಇದನ್ನು. ನೋಡಿ ಇದು ಕಾದಿದೆ, ಈಗ ತೆಗೆಯೋಣ ನಾವು ಇದನ್ನು. ನೋಡಿ ಎಲ್ಲ ಎರಡು ಸೈಡು ಬೇಯ್ದಿದೆ ಇದು. ಇದನ್ನು ತೆಗೆಯೋಣ ನಾವು. ನೋಡಿ ಈಗ ಹಿಟ್ಟು ಹಚ್ಚಿ ಮಾಡಿ ತೋರಿಸ್ತಿದ್ದೇನೆ ನಾನು ನಿಮಗೆ. ನೋಡಿ ಒಣ ಹಿಟ್ಟು ಹಚ್ಚಿದ್ದು ನೋಡಿ. ಒಣ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಾಗುತ್ತೆ ಒಣ ಹಿಟ್ಟಿಂದೂ. ಇದನ್ನು ಬೇಯಿಸೋಣ ನಾವು ನೀಟಾಗಿ. ನೋಡಿ ಆಗಲೇ ತವೆಗೆ ಎಣ್ಣೆ ಹಚ್ಚಿದರೆ ಈಗಿನ ಹಾಕಲ್ಲ, ಫಸ್ಟಿಗೆ ಅಟ್ಟೆ ಎಣ್ಣೆ ಹಾಕೋದು. ಬಟ್ ಇದು ಹಿಟ್ಟು ಹಚ್ಚಿದ್ದಕ್ಕೆ ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಬೇಕಾಗುತ್ತೆ ಮೇಲೆ. ನನಗೆ ಸ್ಪೂನಿಂದ ಹಚ್ಚಲಿಕ್ಕೆ ಆಗಲ್ಲ, ಹಾಗಾಗಿ ನಾನು ಹ್ಯಾಂಡಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಸ್ಪೂನೇನು ಹಚ್ಬೋದು. ನನಗೆ ಅಭ್ಯಾಸ ಇಲ್ಲ ಸ್ಪೂನಲ್ಲಿ ಹಚ್ಚೋದು. ನೋಡಿ ಕಾಯ್ದಿದೆ, ಹೊಳಿಸ್ಕೋಣ ಅಂತ. ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ. ಈಗ ಎಷ್ಟೇ ಮಾಡಿ ನಾವು ಎಣ್ಣೆಲಿ ಕರೆದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದು ಬೇಗನೆ ಖಾಲಿ ಮಾಡಬೇಕಾಗುತ್ತೆ. ಬಟ್ ಈ ಥರ 2 ಸಲ ಅಷ್ಟೇ ಸ್ವಲ್ಪ ಬೇಯಿಸಿಬಿಟ್ಟು ನಾವು ಎಣ್ಣೆಲಿ ಕರೆದ್ರೆ ಮಿನಿಮಮ್ ಒಂದು 2 ತಿಂಗಳಷ್ಟು ಇಟ್ಟು ನಾವು ತಿನ್ಬೋದು. ಹಾಗೆ ಇರುತ್ತೆ ಹೋಳಿಗೆ, ಇದು ಏನೂ ಆಗೋಲ್ಲ. ಡೀಪ್ ಆಯಿಲಲ್ಲಿ ಕರಿಬೇಕಾಗುತ್ತೆ. ಆ ಥರ ಕರೆದ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ದಿನವೂ ಉಳಿಯುತ್ತೆ. ನಾವೆಲ್ಲ ಟೂರಿಗೆ ಹಾಗೆ ಹೋಗಬೇಕಾದ್ರೆ ನಾವು ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಉಬ್ಬಿದೆ ಅಂತ ಇದು ತೆಗೆಯೋಣ ನಾವು.